ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಾರಿ ಪುಟ್ಟ, ಏನ್ ಗೊತ್ತಾ, ಇವಾಗ ಮಳೆ ಬರೋ ತರ ಇದೆಯಲ್ಲ, ಅದಕ್ಕೆ ಐಸ್ ಕ್ರೀಮ್ ಬೇಡ ಅಂತ ಅನ್ಕೊಂಡೆ. ಆಮೇಲೆ ನಿಮ್ ಮಮ್ಮಿ ಬೈದ್ಬಿಟ್ರೆ ಕಷ್ಟ ಅಲ್ವಾ? ಹೌದು ಹೌದು, ನಾನು ಐಸ್ ಕ್ರೀಮ್ ತಿಂದ್ರೆ ನಮ್ಮ ಮಮ್ಮಿ ಬೈತಾರೆ. ನೀನು ಕ್ಯಾರೆಟ್ ತಿಂತೀನೋ? ಅಯ್ಯೋ ಬೇಡಪ್ಪ, ನನ್ನಿದಾರ ಫುಡ್ ಸ್ಮೆಲ್ ನಾನು ತಿನ್ನಲ್ಲ. ಸೂಪರ್ ಸೂಪರ್. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಹಣ್ಣಿದೆ ಹಣ್ಣು. ಹಣ್ಣು ವಾಶ್ ಮಾಡದಿದ್ರೆ ತಿನ್ನಲ್ಲ. ಕರೆಕ್ಟ್ ತಾತ. ಸರಿ, ಹಾಗಾದ್ರೆ ಏನು ಬೇಡ, ಒಬ್ರಿಗೊಬ್ರು ತಲೆ ತಿನ್ಕೊಂಡು ಕೂತ್ಕೊಳ್ಳೋಣ. ಅಯ್ಯೋ ಬೇಡಪ್ಪ, ಚಾಕ್ಲೇಟ್ ಆದ್ರೂ ತಿನ್ನೋಣ. ರೀ, ಆ ಪಕ್ಕದ ಮನೆ ಮಗು ಚಾಕ್ಲೇಟ್ ತಗೊಂಡ್ವಲ್ಲ, ಕೊಟ್ಬಿಟ್ಟು ಹೋಗ್ತಾ ಬೇರೆ ತಗೊಂಡು ಹೋಗೋಣ. ಆದ್ರೆ ನನಗೆ ಒಂದು ಡೌಟು. ಈಗ ನೀನ್ ಚಾಕ್ಲೇಟ್ ತಿಂದು ಹಲ್ಲೆಲ್ಲ ಹುಳುಕಾಗಿ ಉದುರೋಗ್ಬಿಟ್ರೆ? ಹೌದಲ್ಲ. ಪರವಾಗಿಲ್ಲ ತಾತ, ನಾನು ಹಲ್ಲು ಬೀಳ್ಬೇಕು ಅಂತಾನೆ ಚಾಕ್ಲೇಟ್ ತಿಂತಾ ಇರೋದು. ಈ ಹಲ್ಲು ಬಿದ್ದೋಗ್ಲಿ, ನೆಕ್ಸ್ಟ್ ಬರ್ತಲ್ಲ ಹಲ್ಲು ತುಂಬಾ ಸ್ಟ್ರಾಂಗ್ ಆಗಿರುತ್ತಂತೆ. ಅದಕ್ಕೆ ಹೊಟ್ಟೆ ತುಂಬಾ ಚಾಕ್ಲೇಟ್ ತಿಂತಿದ್ದೀನಿ, ದೊಡ್ಡ ನನ್ನಲ್ಲಿ ತಿನ್ನಲ್ಲ. ಸೂಪರ್ ಐಡಿಯಾ, ಬುದ್ಧಿ ಮಾಸ್ಟರ್ ಪ್ಲಾನ್. ನಿಮ್ಮಮ್ಮ ಗ್ರೇಟ್ ಕಣ. ಸೂಪರ್. ತಗೋ. ಹೌದು, ನೀನ್ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? ಅಂದ್ರ 1 ಕ್ಲಾಸ್. 1ನೇ ಕ್ಲಾಸಾ? ಲೇ, ನೀನ್ ನೋಡಕ್ಕೆ 5-6 ಕ್ಲಾಸ್ ಓದ್ತಾರೋ ನಂಗೆ ಇದೆಯಲ್ಲ. ಅಯ್ಯೋ ತಾತ, ನಾನು ನೋಡಕ್ ಮಾತ್ರ ಫ್ಯಾಟ್ ಆಗಿ ಗುಂಡಕ್ಕಿದ್ದೀನಲ್ಲ, ಅದಕ್ಕೆ ಹಂಗ್ ಕಾಣಿಸ್ತೀನಿ ಅಷ್ಟೇ. ನಾನು ಹೈಟ್ ಆಗಿರ್ಬೋದು, ಆದ್ರೆ ನಾನು ಇನ್ನೂ ಚಿಕ್ಕವನೇ. ನಾನು ಹುಡ್ತಾಗ್ಲಿ ಇಷ್ಟಿದ್ನಂತೆ. ಬಲು ಕ್ಯೂಟ್ ರೀ ಇವನು. ಪುಣ್ಯವಂತ ಪುಣ್ಯವಂತ. ಚೆನ್ನಾಗಿದ್ಯಾ? ಅದೇ ಅದೇ ಅದೇ. ಪರವಾಗಿಲ್ಲ ಕಣೋ. ಈಗಿನ ಕಾಲದಲ್ಲಿ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ ಕನ್ನಡನೇ ಮರ್ತು ಬಿಟ್ಟಿದ್ದಾರೆ. ನೀನ್ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯಲ್ಲ, ನೀನ್ ಕನ್ನಡ ಮೀಡಿಯಮ್ಮ? ಇಲ್ಲ ತಾತ, ನಾನು ಇಂಗ್ಲಿಷ್ ಮೀಡಿಯಮ್ಮೇ. ಆದ್ರೆ ಮನೆಯಲ್ಲಿ ಕಂಪಲ್ಸರಿ ಕನ್ನಡ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅಮ್ಮಂಗೆ ಕನ್ನಡ ಅಂದ್ರೆ ತುಂಬಾ ಇಷ್ಟ. ಹೌದಾ? ಸ್ಕೂಲಲ್ಲಿ ಮಾತ್ರ ಇಂಗ್ಲಿಷು, ಮನೇಲಿ ಮಾತ್ರ ಕನ್ನಡ. ವೆರಿ ಗುಡ್. ಸೂಪರ್. ನೋಡು, ಕನ್ನಡ ನಮ್ಮ ಮಾತೃಭಾಷೆ. ಏನೇ ಆದ್ರೂ ನಮ್ಮ ಭಾಷೆ ನಾವು ಬಿಡಬಾರ್ದು. ಅದೇ ಏನ್ ಗೊತ್ತಾ, ನನಗೇನು ಕನ್ನಡ ಇಂಗ್ಲಿಷ್ ಎರಡೂ ಬರುತ್ತೆ. ನನ್ನ ಫ್ರೆಂಡ್ಸಿಗೆ ಬರೀ ಇಂಗ್ಲಿಷೇ ಬರುತ್ತೆ, ಕನ್ನಡ ಬರಲ್ಲ. ನನಗೆ ಕನ್ನಡ ರೈಮ್ಸ್ ಬರುತ್ತೆ. ಹೌದಾ? ಹೇಳು ನೋಡೋಣ. ತಗೊಳ್ಳಿ, ತಿನ್ಬೇಡಿ. ಸರಿ, ಈಗ ಸ್ಟಾರ್ಟ್ ಮಾಡ್ತೀನಿ. ಬಣ್ಣದ ತೊಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ್ಮ ಪದನಿಸ ಊದಿದನು, ಸನಿದಪ್ಪ ಮಗರಿಸ ಊದಿದನು. ನನಗೆ ಇನ್ನೂ ಒಂದು ಬರುತ್ತೆ. ಹೌದಾ? ಹೇಳು ಹೇಳು ಹೇಳು. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವಲಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಸೂಪರ್ ಸೂಪರ್. ಮುದ್ದು. ತಗೋ 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 ತಗೋ, ಚಾಕ್ಲೇಟ್ ತಗೋ. ಸೂಪರ್ ಕಣೋ, ಎಷ್ಟು ಮುದ್ದಾಗಿ ಹಾಡಿದ್ಯೋ ಕಂದ. ನಿಜವಾಗ್ಲೂ ರೀ, ಇವನನ್ನ ಹೆತ್ತಿರೋರ್ಗೆ ಇಲ್ಲಿಂದಾನೇ ಒಂದ್ ಸಲ್ಯೂಟ್. ಅಯ್ಯೋ, ಜಾಸ್ತಿ ಹೊಗಳ್ಬೇಡಿ ಅಮ್ಮಮ್ಮ, ಇದು ನನ್ನಿಂದ ಬಂದಿಲ್ಲ, ಎಲ್ಲ ನಮ್ಮ ಮಮ್ಮಿಂದಾನೇ ಬಂದಿರೋದು. ನಿಮ್ಮಮ್ಮ ಗ್ರೇಟ್ ಕಣೋ. ಇಂಗ್ಲಿಷಲ್ಲಿ 5 ಮಾರ್ಕ್ಸ್ ಹೋದ್ರೆ ಪರವಾಗಿಲ್ಲ, ಕನ್ನಡದಲ್ಲಿ ಔಟ್ ಆಫ್ ಔಟ್ ಬರ್ಲೇಬೇಕು. ಇಲ್ಲದೆ ಹೋದ್ರೆ ಮನೆಯಿಂದ ಔಟು. ದೇವ್ರೆ, ಹಂಗೇನೋ? ಹೊಡಿತಾಳ ನಿಮ್ಮಮ್ಮ? ಅಯ್ಯೋ, ಯಾಕೆ ಹೇಳ್ತೀರಾ ಅಮ್ಮಮ್ಮ?
ನಮ್ಮ ಮಮ್ಮಿ ಕಂಡ್ಬಿಟ್ರೆ ಸುಂಡ್ರಗಾಳಿ ಸುನಾಮಿ ಎಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ. ಅವ್ರು ಕಂಡ್ಬಿಟ್ರೆ ಅವ್ರದ್ದು ಹೆಂಗಿರುತ್ತೆ, ಇನ್ನು ನೋಡಿದ್ರೆ ಹೆಂಗಿರ್ಬೋದು ಯೋಚನೆ ಮಾಡಿ. ಬಿಡುತ್ತ ನೀವು ಯೋಚನೆ ಮಾಡಿ. ಎಷ್ಟು ಕ್ಯೂಟ್ ಕ್ಯೂಟ್ ಮಾತಾಡ್ತಾನಲ್ಲ. ನಿಮ್ಮಮ್ಮ ಗ್ರೇಟ್ ಕಣ. ನಿನಗೆ ಕನ್ನಡ ಹೇಳ್ಕೊಡ್ತಾ ಇದಾರಲ್ಲ, ಕನ್ನಡ ನಮ್ಮ ಮಾತೃಭಾಷೆ. ಏನೇ ಆಗ್ಲಿ ನಮ್ಮ ಮಾತೃಭಾಷೆನ ನಾವು ಬಿಡಬಾರ್ದು. ನೀನು ಕನ್ನಡವನ್ನ ಕಲಿಯೋದನ್ನ ನಿಲ್ಲಿಸ್ಲೇಬೇಡ, ಕಲಿತಾ ಇರು. ಆಯ್ತು ಆಯ್ತು ಕನ್ನಡದ ಮೇಷ್ಟ್ರೇ, ಆಯ್ತು ಬಿಡಿ. ನಾನು ಹೇಳಿದ್ರು ತಪ್ಪೇನಿದೆ? ಏನು ಹೇಳ, ನಾನು ಹೇಳಿದ್ ಕರೆಕ್ಟ್ ಏನೋ? ಈ ವಿಷಯದಲ್ಲಿ ನನ್ ಬೋಡಿ ತಾತೆ ಸಪೋರ್ಟ್. ಯಾಕಂದ್ರೆ ಅವರು ನಮ್ಮ ಮಮ್ಮಿ ತರನೇ. ಪ್ಲೀಸ್ ನಾನು ನಿನ್ ಜೊತೆ ಸೇರಿಸ್ಕೊಳ್ಳಿ ಪ್ಲೀಸ್. ತಾತ ಹೇಳ್ಬಿಡಿ, ನೀವು ನಮ್ಮ ಜೊತೆ ಬನ್ನಿ. ಬುದ್ಧ ತಿನ್ನ ತಿನ್ನ. ಏನಾಯ್ತು ಕಂದ, ಹಶ್ವಾಗ್ತಿದ್ಯಾ ಮರಿ? ಏನ ತರ್ಸ್ಲಾ? ಇಲ್ಲ ಮಮ್ಮ, ಇಷ್ಟೊತ್ತವರೆಗೂ ಹೊಟ್ಟೆ ಹಸುತ್ತಾ ಇರ್ಲಿಲ್ಲ ಮಮ್ಮ. ಏನೋ ಸ್ಮೆಲ್ ಬಂತು, ಆಗಿಂದ ಹೊಟ್ಟೆ ಹಸುವ ಬರ್ತಿದೆ. ಸ್ಮೆಲ್? ಏನ್ ಸ್ಮೆಲ್? ಏನ್ ಸ್ಮೆಲ್ಲು? ಅದೇ ಬೇಯಿಸಿರೋ ಕಾಳು. ಬೇಯಿಸಿರೋ ಕಾಳ? ಬಟಾಣಿನೇನೋ? ಅದು ಗುಡ್ಡಕ್ಕಿರುತ್ತೆ, ಫ್ಲಾಟ್ ಫ್ಲಾಟ್ ಆಗಿರುತ್ತಲ್ಲ. ಫ್ಲಾಟ್ ಆಗಿರೋ ಕಾಳ? ಹೆಸರು ಕಾಳ? ರೀ, ಹೆಸರು ಕಾಳು ನಿಮ್ ತಲೆ ಮಂಡೆ ತರ ಗುಂಡು ಗುಂಡಿಗೆ ತಾನೇ ಇರುತ್ತೆ ಅಲ್ಲ? ಫ್ಲಾಟ್ ಆಗಿರೋದು ಅಂದ್ರೆ ಯಾವ್ದು? ಅವರೇ ಕಾಳೇನೋ? ಅದೇ ಅದೇ, ಕರೆಕ್ಟ್ ಕರೆಕ್ಟ್. ಓ, ಅವರೇ ಕಾಳು ಸ್ಮೆಲ್ ಬರ್ತಾ ಇದ್ಯಾ? ಇದೆಲ್ಲ ಸ್ಮೆಲ್ ಬರ್ತಿದೆ. ಮನೆಯಿಂದ ತಂದಿದೀವಲ್ಲ ಅವರೆಕಾಳು ಉಪ್ಪಿಟ್ಟು, ಆದ್ರೂ ವಾಸನೆ ಹಿಡಿದಿದೆ ಇವನಿಗೆ. ಉಪ್ಪಿಟ್ಟು ತಿಂದ್ಯೇನಾ? ತಿಂತೀನಿ. ಅಲ್ಲ ಕಣು ಕಂದ, ಈ ವಯಸ್ಸಲ್ಲಿ ಮಕ್ಕಳು ಉಪ್ಪಿಟ್ಟು ಅಂದ್ರೆ ಕಾಂಕ್ರೀಟ್ ಅಂತಾರೆ. ನಿನಗಿಷ್ಟನಾ? ನನಗೂ ಕಾಂಕ್ರೀಟ್ ಇಷ್ಟ ಇಲ್ಲ, ಆದ್ರೆ ಆ ಕಾಂಕ್ರೀಟ್ ಒಳಗೆ ಫ್ಲಾಟ್ ಆಗಿರೋ ಕಾಳು ಹಾಕ್ತಾರಲ್ಲ, ಅದು ತುಂಬಾ ಇಷ್ಟ. ಅವರೆಕಾಳು ಉಪ್ಪಿಟ್ಟು ಇಷ್ಟ ಅಂತ ಆಯ್ತು. ತಿನ್ನಿಸ್ಲಾ? ಬೇಡ ಬೇಡ, ನಾನೇ ತಿಂತೀನಿ, ಕೊಡಿ. ನಾನು ದೊಡ್ಡವನು. ಈಗಷ್ಟೇ ಹೇಳ್ದೆ ನಾನ್ ನೋಡಕ್ ಮಾತ್ರ ದೊಡ್ಡವನು, ಇಲ್ಲಾದ್ರೆ ನನ್ ಪುಟ್ಟವನು ಅಂತ. ಈಗ ಹೆಂಗ್ ದೊಡ್ಡವನಾದೆ? ಇದ್ರಲ್ಲಿ ಮಾತ್ರ ದೊಡ್ಡವನು. ಬುದ್ಧಿವಂತ, ಅತಿ ಬುದ್ಧಿ, ಅತಿ ಬುದ್ಧಿ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಖಾರ ಆಗಿಲ್ಲ ತಾನೆ? ನಿಧ ನಿಧ ನಿಧ. ನೀರ್ ಕೊಡ್ರಿ.